ಅದು ಹೇಳ್ಕೊಳ್ಳೋದಕ್ಕೆ ಸರ್ಕಾರಿ ಶಾಲಾ ಕಟ್ಟಡ. ಗ್ರಾಮೀಣ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರದು ಅನ್ನೋ ಕಾರಣಕ್ಕೆ ಹೊಸ ಕಟ್ಟಡವನ್ನು ಕೂಡ ಕಟ್ಟಲಾಗಿದೆ. ಆದರೆ ವಿದ್ಯಾರ್ಥಿಗಳ ಪಾಠ ಕೇಳಬೇಕಾದ ನೂತನ ಶಾಲಾ ಕಟ್ಟಡದಲ್ಲಿ ಕೂಲಿ ಕಾರ್ಮಿಕರು ವಾಸ ಮಾಡ್ತಾ ಇದ್ದಾರೆ. ಶಾಲಾ ಮುಖ್ಯ ಶಿಕ್ಷಕ ಶಾಲಾ ಕಟ್ಟಡವನ್ನೇ ಲೀಸ್ಗೆ ಕೊಟ್ಟಿದ್ದಾನೆ. ಸರ್ಕಾರಿ ಶಾಲೆಯ ಕೊಠಡಿಯೊಳಗೆ ಬೈಕ್ ಪಾರ್ಕಿಂಗ್, ಅಲ್ಲೇ ಅಡುಗೆ, ಅಲ್ಲೇ ಕಾರ್ಮಿಕರ ಗಡತ್ ನಿದ್ದೆ. ಅರ್ಧ ಕಾಮಗಾರಿಯಾಗಿರೋ ಕಟ್ಟಡದಲ್ಲೇ ಮಕ್ಕಳಿಗೆ ಪಾಠ ಪ್ರವಚನ. ಯಾದಗಿರಿ ಜಿಲ್ಲೆ ಸುರಪುರದ ಹುಣಸಿಹೊಳೆ ಗ್ರಾಮದ ಸರ್ಕಾರಿ ಶಾಲೆಯ ಶಿಕ್ಷಕ ಕಟ್ಟಡವನ್ನೇ ಜೆಜೆಎಂ ಕಾರ್ಮಿಕರಿಗೆ ಬಾಡಿಗೆ ಕೊಟ್ಟಿದ್ದಾನೆ. ಕಾರ್ಮಿಕರ ಹತ್ರ ದುಡ್ಡು ಪೀಕಿರೋ ಆರೋಪ ಕೇಳಿ ಬಂದಿದೆ. ಸ್ಕೂಲ್ ಬಾಡಿಗೆ ಕೊಟ್ರೆ ಅಥವಾ ಏನು ಇಲ್ಲ, ಅದು ಇದು ಹೇಳ್ರಿ ಅದನ್ನ ಯಾವ ಉದ್ದೇಶಕ್ಕೆ ಕೊಟ್ರೆ ಏನು ಅಥವಾ ಇಲ್ಲ ಅಂತಂದ್ರೆ ಯಾರು ಕೊಡ್ತೀನಿ ಕಳಿಸಿ ಖಾಲಿ ಮಾಡಿ. ಈಗ ಅಲ್ರಿ ಒಂದು ನಿಮಿಷ ಕೇಳ್ರಿ, ಖಾಲಿ ಮಾಡಿಸ್ತೀನಿ ಏನೋ ಮಾಡಿ. ಅವ್ರು ಬಂದು ಎಷ್ಟು ದಿನ ಆಯ್ತು? ಈ ಕಡೆ ಬರ್ರಿ ನಾಲ್ಕು. ಅವ್ರು ಬಂದು ಎಷ್ಟು ದಿನ ಆಯ್ತು? ಈಗ ಆಗಳ ಏನು ಸರ್ ತೆಗಿಸ್ಕೊಡ್ತೀನಿ ತೋರಿ. ಯಾಕೆ ಎಷ್ಟು ದಿನ ಆಯ್ತು ಹೇಳ್ರಿ ಕರೆಕ್ಟಾಗಿ? ಅವ್ರು ಬಂದು ಎಷ್ಟು ದಿನ ತೆಗಿಸ್ಕೊಡ್ತೀನಿ. ಯಾಕಂದ್ರೆ ಅದು ತೆಗೆಸಕ್ಕಂತ್ರಿ ಎಷ್ಟು ದಿನ ಆಯ್ತು? ಈಗ ಇನ್ನು ನಲಿಕಲಿ ಮಕ್ಕಳು ಪಾಠ ಕೇಳಬೇಕಾದ ಶಾಲೆ ಕಾರ್ಮಿಕರ ಮನೆಯಾಗಿದೆ. ಮಕ್ಕಳು ಓದುವ ಪುಸ್ತಕವನ್ನ ತಲೆದಿಂಬು ಮಾಡಿಕೊಂಡು ಹಾಯಾಗಿ ಜೀವನ ಮಾಡ್ತಿದ್ದಾರೆ. ಆದ್ರೆ ಮಕ್ಕಳು ಮಾತ್ರ ನಿತ್ಯ ನರಕಯಾತನೆಯನ್ನ ಅನುಭವಿಸುತ್ತಿದ್ದಾರೆ. ಈ ಮಣ್ಣಿನ ಮೇಲೆ ಕುಂದಿದಾರ, ಅವರಿಗೆ ಐಶ್ವರ್ಯ ಜೀವನ ಮಾಡಲಿಕ್ಕೆ ಹೊಸ ಕಟ್ಟಡ ಆಗಿರ್ತಕ್ಕಂಥ ಸ್ಕೂಲನ್ನು ಅವರಿಗೆ ಬಾಡಿಗೆ ರೂಪದಲ್ಲಿ ಕೊಟ್ಟಿರ್ತಾನ. ಎಸ್.ಎಂ. ಅವ್ರಿಗೆ ಕೇಳಿದ್ರೆ ಇಲ್ರಿ, ಅವರು ರಿಕ್ವೆಸ್ಟ್ ಮಾಡಿದ್ರು, ಆದ ಕಾರಣಕ್ಕೆ ನಾನು ಒಂದು ವಾರ ಅವರಿಗೆ ಕೊಟ್ಟಿದ್ದೀನಿ ಅಂತ ಹೇಳ್ತಾರ. ನಾನು ಅವರಿಗೆ ಕೇಳಿದೆ, ಇದೇನಾದ್ರು ನಿಮ್ಮ ಮೇಲಧಿಕಾರಿಗಳಿಗೆ ಬಿ ಅವರಿಗೆ ಗಮನಿಸಿದೆ ಅಂತ ಕೇಳಿದ್ರ, ಇಲ್ಲ ರೀ ನನಗೆ ಯಾರಿಗೆ ಕೇಳಿಲ್ಲ, ನಾನೇ ಅವರು ರಿಕ್ವೆಸ್ಟ್ ಮಾಡಿ ಸರಿಯಾಗಿ ನಾವು ಕೊಟ್ಟಿದ್ದೀನಿ ಅಂತ ಹೇಳಿ ಅವರು ಈ ತರ ತನ್ನ ಸ್ವಂತ ಪ್ರಾಪರ್ಟಿ ತರ ಹೇಳಕ್ಕಾಗಲ್ಲ. ಮುಖ್ಯ ಗುರುಗಳ ಮೇಲೆ ಕೂಡಲೇ ಆಕ್ಷನ್ ತಗೋಬೇಕು, ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ದಲಿತ ಸೇನೆ ವತಿಯಿಂದ ತಾಲೂಕು ತಮ್ಮ ಕಚೇರಿ ಮುಂದೆ ಪ್ರತಿಭಟನೆ ಮಾಡಬೇಕಂತೇಳಿ ಈ ಮೂಲಕ ಹೆಸರುಪಡ್ತೀವಿ. ಗ್ರಾಮೀಣ ಭಾಗದ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರದು ಅಂತ ಹಲವು ಕಾನೂನು ಜಾರಿಗೆ ತರುತ್ತೆ. ಆದರೆ ಹಣದ ಆಸೆಗೆ ಅಧಿಕಾರಿಗಳು ಹಾಗೂ ಶಿಕ್ಷಕರು ಮಕ್ಕಳ ಮೇಲೆ ಬರೆ ಎಳೆಯುತ್ತಿದ್ದಾರೆ. ನಾಗರಾಜ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ.